ಈಗ ಇನ್ನೊಂದು ನಿಮ್ಮದು ಪೋಸ್ಟ್ ವೈರಲ್ ಆಗಿದೆ. ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ದರ್ಶನ್ ಅವರು ವಿಶ್ ಮಾಡಿದರು. ಸೊ ಅದ್ರ ಕೆಳಗಡೆ ನಿಮ್ಮ ಕಮೆಂಟ್ ಏನಿದೆ ಅದು ತುಂಬ ವೈರಲ್ ಆಗಿರುವಂಥದ್ದು. ಅಂದರೆ ಅವ್ರಿಗೂ ವಿಶ್ ಮಾಡಿದರೆ ಆದಷ್ಟು ಬೇಗ ಆರೋಗ್ಯ ಗುಣಮುಖರಾಗಲಿ ಅಂತ ಹೇಳಿದರೆ, ಜೊತೆಗೆ ಆದಷ್ಟು ಬೇಗ ಡೆವಿಲ್ಗೆ ರಿಟರ್ನ್ ಆಗಿ ನಾನು ಕರ್ನಾಟಕದ ಅಳಿಯ ರಿಲೀಸ್ ಮಾಡಬೇಕಾಗಿದೆ, ಅದೇ ದಿನ ಬರ್ತೀನಿ. ಸೊ ಅದೇ ದಿನ ಬರ್ತಾರಾ ಪ್ರಥಮ? ಕ್ಲಾರಿಫೈ ಮಾಡಿಬಿಡ್ತೀನಿ ನೋಡಿ. ಹೊಸ ವರ್ಷದ ಮೊದಲ ಹಬ್ಬ, ರೈತರ ಹಬ್ಬ, ಸುಗ್ಗಿ ಹಬ್ಬ, ಸೊ ಸಂಕ್ರಾಂತಿ. ಆ ಸಂಕ್ರಾಂತಿಗೆ ಅವ್ರು ಹೊಸ ಪೋಸ್ಟ್ ಹಾಕಿದಾಗ ವಿಶ್ ಮಾಡೋದು ತಪ್ಪ? ಸರ್ ನಿಮಗೆ ಶುಭಾಶಯಗಳು, ದಯವಿಟ್ಟು ಚೇತರಿಸ್ಕೊಳ್ಳಿ, ಫ್ಯಾಮಿಲಿಗೆ ಟೈಮ್ ಕೊಡಿದ್ರೆ ಸಂತೋಷ, ಆದಷ್ಟು ಬೇಗ ಮುಗಿಸಿ. ನಾವು ಕೂಡ ಜೊತೆಗೆ ಬರ್ತಾಯಿದ್ದೀವಿ, ಅದು ಒಳ್ಳೇದಲ್ವ? ಅದರಲ್ಲಿ ಅಲ್ಲಿ ಏನಾದರೂ ಒಂದು ಸರ್ ಯಾಕೆ ಬರ್ತಾಯಿದ್ದೀರಾ, ಓಹೋ ಈಗ ಫೋಟೋ ಹಾಕ್ಬಿಟ್ರಾ, ಹಿಂಗೇನಾರು ಹೇಳಿದ್ರೆ ಅದು ಟಾಂಟ್. ಅದು ನಾನು ವೈಯಕ್ತಿಕವಾಗಿ ತೂಗುದೀಪ್ ಶ್ರೀನಿವಾಸರನ್ನ ಭಾಳ ಗೌರವಿಸ್ತೀನಿ. ಮೀನಾ ಮೇಡಮ್ ನನಗೆ ಬಹಳ ಇನ್ಸ್ಪಿರೇಷನ್. ಇದು ಏನಾಗುತ್ತೇ ಅಲ್ಪ ತೃಪ್ತರೋ ಅಯೋಗ್ಯರು ಒಂದಷ್ಟು ಅದನ್ನು ತಿರುಚೋ ಪ್ರಕ್ರಿಯೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಅಂದರೆ, ನಾನೇನೋ ಹೇಳ್ತೀನಿ, ನಾನು ಯಾಕೆ ಹೊಡೆದೆ ಅಂದರೆ ಮೊನ್ನೆ ಒಬ್ಬನಿಗೆ ಹಿಡ್ಕೊಂಡು ಹೊಡೆದೆ, ಅದು ಏನಾಗೋಯ್ತು ಗೊತ್ತಾ, ಅವ್ನು ಏನು ಕಳ್ತನ ಮಾಡಿದ ಅದಕ್ಕೆ ಹೊಡೆದು ಅವನ್ನ ಕಳಿಸ್ತೆ ಅಂತೇಳಿ. ಇವ್ನು ನಾಲ್ಕು ಹೊಡೆದೆ ಅಂದರೆ ಅಷ್ಟು ಮಾತ್ರ ಕಟ್ ಮಾಡ್ಕೋತಾರೆ, ಪ್ರಥಮ ಹೊಡೆದಿದ್ದು ಯಾರಿಗೆ ಅಂತ. ಸೊ ಇದು ಹಿಂಗಾಗ್ತಾಯಿದೆ. ಏನಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಹಾಗೆ ತಿರುಚೋ ಪ್ರಕ್ರಿಯೆ ನಡೀತಾ ಇದೆ. ಇದೇನು ಅಂಥದ್ದೇನು ಎಫೆಕ್ಟ್ ಆಗಲ್ಲ. ನೇರವಾಗಿ ಹೇಳ್ತೀನಿ, ಹೊಸ ವರ್ಷ ಸಂಕ್ರಾಂತಿ ಹಬ್ಬದಿನ ಒಳ್ಳೇದು ನಾನು ಹೇಳಬೇಕು, ಒಬ್ರಿಗೆ ಒಳ್ಳೇದು ಬಯಸಬೇಕು ಅಂದರೆ ನಾನು ಒಳ್ಳೆ ಮನಸ್ಸು ಇಟ್ಕೊಂಡು ವಿಶ್ ಮಾಡಿದ್ರೆ ಮಾತ್ರ ಆಗೋದು. ನನ್ನಲ್ಲಿ ಕೆಟ್ಟದಿಟ್ಕೊಂಡು ಸರ್ ನಿಮ್ಗೆ ಇದಾಗಲಿ ಅಂತ ಅಂದ್ಕೊಂಡು ನಾನೇನಾರು ಕೆಟ್ಟದ್ದು ಬಯಸ್ತಾರೆ, ಡೆಫಿನೆಟ್ಲಿ ನನಗೆ ಒಳ್ಳೇದಾಗಲ್ಲ ಅಂತ ನನಗೂ ಗೊತ್ತು, ಅದು ಅವ್ರಿಗೂ ಗೊತ್ತು, ನೋಡೋರಿಗೂ ಗೊತ್ತು. ಒಂದಷ್ಟು ಜನ ಹಂಗೆ ಅಂದ್ಕೊಳ್ತಾರೆ. ನಾನು ಹೇಳಿದ್ದು ಡೆವಿಲ್ ಬಂದಾಗ ಜೊತೆ ಕರ್ನಾಟಕದಲ್ಲಿ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂತ್ಕೊಂಡು ಕಾಮೆಂಟ್ ಹಾಕ್ತಾರೆ. ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ, ಕರೆಕ್ಟಾಗಿ ಮಂಗಳ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಹಾಕಿದ್ರು ನೀನು ಕರ್ನಾಟಕದ ಸಿನಿಮಾ ಬರ್ಲಿಕ್ಕೆ ಮಾಡ್ತೀನಿ ಅಂತ 100 ಜನ ಬೈಕ್ ಶುರು ಮಾಡ್ರು. ನಾನು ಫಸ್ಟ್ ಹೇಳಿದ್ದೀನಿ, ಅದಕ್ಕೆ ನಾನು ಅಂದೆ ಹೌದಾ ಹಂಗಾರೆ ಡೆವಿಲ್ ಜೊತೆಗೆ ಬರ್ತೀನಿ ಕರ್ನಾಟಕದಲ್ಲಿ. ಯಾಕೆಂದರೆ ಡೆವಿಲ್ ಮಾರ್ನಿಂಗ್ ಶೋ ಅವ್ರು ನೋಡಲಿ, ಮಧ್ಯಾಹ್ನ ಶೋ ನಾನು ನೋಡಲಿ, ಡೆವಿಲ್ ಜೊತೆಗೆ ಬರ್ತೀನಿ ಅಂದೆ. ಟಕ್ಕನದ ಡೆವಿಲ್ ಆಪೋಸಿಟ್ ಅಂತ ತಿರುಗಿಸ್ಬಿಟ್ರು, ಡೆವಿಲ್ ಜೊತೆ. ಆಮೇಲೆ ಹೌದಾ ನೀವು ಹಂಗೆ ಅಂದ್ಕೊಂಡು ನಾನು ಹಂಗೆ ಅನ್ಕೋತೀನಿ. ಈಗ ಅಯೋಗ್ಯರನ್ನ ನಾನು ಸರಿ ಮಾಡೋಕ್ಕಾಗಲ್ಲ. ನೀವು ಅವತ್ತಿಂದ ಹೇಳ್ತಿರೋದು ಫಸ್ಟ್ ಶೋ ದರ್ಶನ್ ಅವ್ರದ್ದು ನೋಡಿ, ಸೆಕೆಂಡ್ ಶೋ ನಂದು ಬಂದು ನೋಡಿ ಅಂತ. ಅವತ್ತಿಂದ ಪ್ರಾಮಾಣಿಕವಾಗಿ ಹೇಳಿದ್ದೀನಿ, ಫಸ್ಟ್ ಶೋ ದರ್ಶನ್ ಸರ್ದೇ ನೋಡಿ, ಮಧ್ಯಾಹ್ನ ನನ್ನ ನೋಡಿ, ಡೆವಿಲ್ ಜೊತೆಗೆ ಬರ್ತೀನಿ ಅಂದೆ. ಅದನ್ನು ನೀವು ತಿರ್ಚಿದ್ರಿ, ಡೆವಿಲ್ ಆಪೋಸಿಟ್ ಕರ್ನಾಟಕದ ಅಳಿಯ ಅಂತ. ಹೌದಾ ನೀವು ಹಿಂಗೆ ಅಂದ್ಕೊಂಡಾಗ ಇರಲಿ ಬಿಡಿ, ನಿಮ್ಮನ್ನು ಯಾಕೆ ನಾನು ಓಲೈಸೋ ಪ್ರಯತ್ನ ಮಾಡಲಿ? ನಿಮ್ಮನ್ನು ಇಲ್ಲದೇ ಸುಳ್ಳು ಹೇಳ್ಕೊಂಡು ತಿರುಗಿಸೋರು ಅದಕ್ಕೆ ನಾನು ಹೌದಾ ನೀವು ಹಂಗಂದ್ರೆ ನಂದು ಅದೇ ಆನ್ಸರ್. ನಾನು ಹೇಗೆ ಬಗ್ಲಿ, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ. ಸೊ ಅದಕ್ಕೋಸ್ಕರ ಏನಾಯಿತು, ಕರ್ನಾಟಕದಲ್ಲೇ ಮುಂದೆ ತಳ್ಳಿದ್ವಿ. ಫಸ್ಟ್ ನೈಟ್ ವಿತ್ ದೇವ ಫಸ್ಟ್ ಬರ್ತಾ ಇದೆ. ಫಸ್ಟ್ ನೈಟ್ ವಿತ್ ದೇವ ಸುಬ್ಬಾ ಸುಬ್ಬಿ ಹಾರರ್ ಸ್ಟೋರಿ ಅಂತ ಸಬ್ ಟೈಟ್ಲ್. ಅದು ಬಹುಶಃ ಇನ್ನೊಂದು 15 ಡೇಸಿಗೆ ಬರ್ತಾ ಇದೆ. ಇನ್ನು ನಾಳಿದ್ದು ಟ್ರೈಲರ್ ಬರುತ್ತೆ. ಟ್ರೈಲರ್ ನೋಡಿ ನಾನು ಏನು ಮಾತಾಡಲ್ಲ, ನಾನು ಬರೀ ನಟ ಅಷ್ಟೇ. ಅವ್ರು ಏನು ಹೇಳ್ತಾರೋ ಅದು ಮಾಡಿದ್ದೀನಿ. ಸಿನಿಮಾ ಮಾತಾಡಲಿ, ನಾವು ಮಾತು ಕಡಿಮೆ ಮಾಡೋಣ. ಈ ವರ್ಷ ಅಂತೂ ನಾನು ಯಾರ ವಿಚಾರಕ್ಕೂ ಹೋಗಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಹೃದಯದಿಂದ ಹೇಳ್ತೀನಿ ಸರ್. ಸಾಧ್ಯ ಆದರೆ 2 ವರ್ಷದಲ್ಲಿ ಬಹುಶಃ ಕ್ರಿಮಿನಲ್ ಕೇಸ್ ಅಂದರೆ ಅದು ಬಹುಶಃ ಹಂಗೆ ನಡೆಯುತ್ತೆ ಪ್ರೊಸೀಡಿಂಗು. ಆದಷ್ಟು ಬೇಗ ಅದರಿಂದ ನೀವು ಹೊರ ಬನ್ನಿ. ಇದರಲ್ಲಿ ನೀವಿಲ್ಲ ಅನ್ನೋದು ಕೇಳೋಕ್ಕೆ ನನಗೆ ಖುಷಿ ಇದೆ. ನಾನು ಯಾವುದೇ ಥರ ತೇಜೋವಧೆಗಾಗಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಲಿ ನನಗಿಲ್ಲ ಸರ್. ಇವ್ರು ಹಬ್ಬಿಸ್ಕೊಂಡು ಹೋಗೋದ್ರಿಂದ ಹಾಗೆ ಅದು ಕಾಣಿಸ್ಕೊಳ್ತು, ನನಗೇನೂ ಸಮಸ್ಯೆ ಇಲ್ಲ. ನಾನು ದುಡಿದು ತಿನ್ನೋದು ನನ್ನ ಮಾತು, ನನ್ನ ಕಾರ್ಯಕ್ರಮ, ನನ್ನ ಬದುಕು ಅಂದಮೇಲೆ ನಾನು ಯಾರಿಗೋ ಹೆದರ್ಕೊಂಡು ಬದುಕಬೇಕಾಗಿಲ್ಲ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೃದಯದಿಂದ ಹರಿಸ್ತೀನಿ. ಯಾರೋ 4 ಜನ ಬೇವರ್ಸಿಗಳು ಕೂತ್ಕೊಂಡು ಕಾಮೆಂಟ್ ಆಗ್ತಾರೆ, ಆ ಬೇವರ್ಸಿಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ಯಾಕೆ ನನ್ನ ಟೈಮ್ ಹಾಳು ಮಾಡ್ಕೊಳ್ಳಿ? ನಿಮ್ಗೆ ಒಳ್ಳೇದಾಗಲಿ ಸರ್. ನಾನು ಪ್ರಾಮಾಣಿಕವಾಗಿ ದರ್ಶನ್ ಸರ್ ನಿಮಗೆ ಹೇಳ್ತದೆ, ನಿಮ್ಗೆ ಒಳ್ಳೇದಾಗಲಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅವ್ರಿಗೆ ನಿಜವಾಗ್ಲೂ ಕನ್ನಡದಲ್ಲಿ ಒಳ್ಳೆ ಮಾಸ್ ಇರೋ ಸಿನಿಮಾ ಮಾಡಲಿ. ಬಟ್ ನೀವು ತಿರುಚಿದಾಗ ಒಂದಷ್ಟು ಯೂಟ್ಯೂಬರ್ಸ್ ಆಯಿತು. ಆಮೇಲೆ ಇನ್ನೊಂದೇನೆಂದ್ರೆ ಒಂದಷ್ಟು ಪೇಯ್ಡ್ ಕಾಮೆಂಟ್ಸ್ ಇರುತ್ತೆ. ನಂಗೆ ಅದು ಬೇಜಾರು. ನೇರವಾಗಿ ಹೇಳ, ನಂಗೆ ಯಾಕೆ ಅಶ್ವಿನಿ ಮೇಡಮ್ ಅಂದರೆ ಬಹಳ ಖುಷಿ. ಅವ್ರ ಸಿನಿಮಾ ಪ್ರೊಡಕ್ಷನ್ರೆ, ಅವರು ಬಹಳಷ್ಟು ಸಿನಿಮಾ ಪ್ರೊಡಕ್ಷನ್ಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಹೊಸ ಸಿನಿಮಾ ಹೊಸಬ್ರಿಗೆ ಲೈಫ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಇವತ್ತು ಒಂದು ಸಿನಿಮಾಗೆ ಇಲ್ಲಿ ಬಂದ್ರೀಗ ನಾನು ಅಂದೆ ಮೇಡಮ್ ಬರ್ತಾಯಿದ್ರೆ ಸೂಪರ್, ಡೆಫಿನೆಟ್ ನಾನು ಬರ್ತಾಯಿದ್ದೆ, ಒಳ್ಳೇದಾಗಲಿ. ಅವರು ಬರೋದ್ರ ಉದ್ದೇಶ ಅಂದರೆ ಒಂದು ಸಿನಿಮಾಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಒಂದಷ್ಟು ಜನ ಮೇಡಮ್ ಏನೋ ಬಂದು ಮಾತಾಡ್ತಾರಪ್ಪ ಅಂತ ತಿರುಗಿ ನೋಡ್ತಾರೆ. ಸೊ ಒಳ್ಳೇದಾಗಲಿ ಅಂತ ಹಾರೈಸೋದು. ಸೊ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋದು ಖುಷಿ ಆಗುತ್ತೆ. ಇದೇ ಥರ ದರ್ಶನ್ ಸರ್ ಕೂಡ ಒಳ್ಳೆಯದನ್ನು ಒಂದಷ್ಟು ಹೊಸ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಂದಷ್ಟು ರಿಲೀಸ್, ಡಿಸ್ಟ್ರಿಬ್ಯೂಷನ್ ಹೊಸಬ್ರಿಗೆ ಜೊತೆ ನಿಂತಿದೆ. ಇವೆಲ್ಲ ಇದ್ದಾಗ ಒಳ್ಳೆಯದನ್ನು ಯೋಚನೆ ಮಾಡೋರು ಕೆಟ್ಟದಾಗಲ್ಲ. ಈ ಸೋಷಿಯಲ್ ಮೀಡಿಯಾ ನೆಗೆಟಿವಿಟಿ ಬಿಲ್ಡ್ ಮಾಡ್ತಾರಲ್ಲ, ಅದೊಂದು ಚೂರು ತಪ್ಪು. ಅಂಥವ್ರಿಗೆ ನಾನು ಹೆದರ್ಕೊಂಡಂತೂ ನಿಮ್ಗೆ ಕೂರಲ್ಲ. ನನಗೆ ಯಾರು ಮಾಡಿದಾರೆ ಅಷ್ಟು ಜನ ಒಳಗೋಗವ್ರೆ. ನೀವು ನಿಮ್ಮ ಖುಷಿಗೆ ಹಾಕೊಳ್ತೀರಾ, ಹಾಕ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಡೆವಿಲ್ ಜೊತೆಗೆ ಬರ್ತೀವಿ ಅಂದರೆ ಡೆವಿಲ್ ಆಪೋಸಿಟ್ ರನ್ ಮಾಡ್ಕೊಂಡ್ರಿ. ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋ ಸಿನಿಮಾ ಮೊದಲು ಬರ್ತಾಯಿದೆ, ಬರಲಿ. ಡೆವಿಲ್ ಜೊತೆಗೆ ಮತ್ತೆ ಕರ್ನಾಟಕದಲ್ಲೇ ಬರೆದು ಯಾವುದೇ ಥರ ಚೇಂಜಸ್ ಇಲ್ಲ. ಡೆವಿಲ್ ಜೊತೆಗೆ ಇನ್ನೊಂದು ಒಳ್ಳೆ ಸಿನಿಮಾ ಕೂಡ ನೋಡಿ. ಒಂದೇ ಸಲಕ್ಕೆ 2 ಸಿನಿಮಾ ಒಳ್ಳೆ ತೋರಿಸುವಂಥ ಪ್ರಯತ್ನ. ಅವ್ರದ್ದು ನೋಡಿ, ನಂದು ನೋಡಿ. ಅವ್ರಿಗೂ ಒಳ್ಳೇದಾಗಲಿ, ನನಗೂ ಆಗಲಿ. ನಾವೇನು ಕಡಿಮೆ ಮಕ್ಕಳಲ್ಲ, ನಮಗೂ ಒಳ್ಳೇದಾಗಲಿ.